ಆಗಿರ್ತಕ್ಕಂತ ಶಿವನ ಸ್ವರೂಪಿ ಸರಣಿ ಸೂರಮದೇವಿ ಸುತ್ತ ಬರಮದೇವರ ಪುತ್ರ ಕಳವಿನಾರಾಯಣಗೌಡನ ಹಳೆಯ ಕನ್ಯಾಕಾಮರತಿಯ ಹಿರಿಯನಾಗಿರ್ತಕ್ಕಂತ ಯಾರಪ್ಪ? ಅಕ್ಕ ಮಾಯಕ್ಕನ ತಮ್ಮನಾಗಿ ಬೆಳೆದು ಘೋರಾರಣ್ಯವನ್ನು ಸಂಚರಿಸಿ ದುಷ್ಟರ ಸಂವಾದಕ ಶಿಷ್ಟರ ಪರಿಪಾಲಕನಾಗಿರ್ತಕ್ಕಂತ ಇವ್ರು ಯಾರಪ್ಪ? ಉರಿಮಾರಿದವರ ಉಗ್ರಗಣ್ಣಿಳದವರ ಹರಿವ ಹಾವೇರಗಡ ಉರಿವ ಕೆಚ್ಚನ ಗಂಡನಾಗಿರ್ತಕ್ಕಂತ ನನ್ನಪ್ಪ ಶಿವಸಿದ್ಧ ಬೀರೇಶ್ವರನಿಗೆ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ವೀರೇಶ್ವರನ ಶಿಷ್ಯನಾಗಿರ್ತಕ್ಕಂತ ಹೌದು ತಂದೆ ತುಕ್ಕಪ್ರಾಯ ತಾಯಿ ಅಮೃತವಾಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಭಾರಾಮತಿಗೆ ಬಂತ ಹುಲಿಜಂತಿಗೆ ಹುಲಿ ಅನಿಸಿ ಕುರುಬೇಡದ ಮಾತಿಗೆ ಘೋರಾರಣ್ಯವನ್ನು ಸಂಚರಿಸಿ ಹುಲಿಗಿನ್ನ ತಂದುಣಿಸಿ ಹೌದು ಜತ್ತಿ ನಾರಾಯಣಪುರದ ನಾಮಾಳಿಸಿ ಹುಲಜಂತಿ ಅನಿಸಿ ಹುಲಜಂತಿ ಗ್ರಾಮದಲ್ಲಿ ಹಿಂಬಾಗಿಲಿಸಿರ್ತಕ್ಕಂತ ಇವ್ರು ಯಾರಪ್ಪ? ನನ್ನಪ್ಪ ಮಹಿಮಾಂತಕ ಮಾಳಿಂಗರಾಯನ ಪಾದವನ್ನು ಕೂಡ ನನ್ನ ತಲೆ ಮೇಲೆ ಇಟ್ಟುಕೊಂಡು ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಆಗಿರ್ತಕ್ಕಂತ ನಮ್ಮ ತಾಲೂಕು ಯಾವ್ದ್ರಿಪ್ಪ? ಸೊಲ್ಲಾಪುರ ಜಿಲ್ಲೆಯ ಮಂಗಳವಾರ ತಾಲೂಕಿನ ಹುಲಜಂತಿಯ ಶಾಖಾ ಮಠವಾಗಿರ್ತಕ್ಕಂತ ಸವದತ್ತಿ ತಾಲೂಕಿನ ಬೆಳಗಾವಿ ಜಿಲ್ಲೆ ಅವನ ಕಡೆ ಹೇಗೆ ನೋಡತ್ತೀನಿ ಸವದತ್ತಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗುಳಿಹಾಳ ಗ್ರಾಮದಲ್ಲಿ ಹಿಂಬಾಗಿಲಿಸಿರ್ತಕ್ಕಂತ ಇವ್ರು ಯಾರಪ್ಪ? ನನ್ನಪ್ಪ ಮಹಿಮಾಂತಕ ಮಾಳಿಂಗರಾಯನನ್ನು ಸಂಧಿಗೊಮ್ಮೆ ವಂದಿಸುತ್ತ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರನಿಸಿಕೊಂಡಿರ್ತಕ್ಕಂತ ನನ್ನಪ್ಪ ಯಾರಪ್ಪ? ಪವಾಡ ಪುರುಷರನಿಸಿಕೊಂಡಿರ್ತಕ್ಕಂತ ಹೌದು ವೀರಸಿದ್ಧ ಮತ್ತು ಮಹಿಮಾಂತಕ ಮಾಳಿಂಗರಾಯನ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಅದೇ ರೀತಿಗೆ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂತ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟ ಮಟ್ಟದವರಿಗೂ ತಮ್ಮ ಏನ್ ಮಾಡ್ಬೇಕ್ರಿಪ್ಪ? ಮುಗುಳಾಳ ಸಂಘದ ವತಿಯಿಂದ ಒಂದು ಸಾರಿ ನಮಸ್ಕಾರ. ಅದೇ ಹೆಂಗ್ರಿಪ್ಪ? ಹೆಂಗಪ್ಪ ಕೂಡಿರ್ತಕ್ಕಂತ ಹಿರಿಯರಿಗೆ ಹಿರಿತನ ನಮಸ್ಕಾರ, ಕಿರಿಯರಿಗೆ ಕಿಮ್ಮತ್ತಿನ ನಮಸ್ಕಾರ, ಗುರುಗಳಿಗೆ ಗೌಪ್ಯದ ನಮಸ್ಕಾರ, ಶಿಕ್ಷಕರಿಗೆ ಶಿಸ್ತಿನ ನಮಸ್ಕಾರ. ಹೌದು ನನ್ನ ವೀರಧೀರ ಸೂರ ಸಂಗೊಳ್ಳಿರಾಯನಂತ ಅಣ್ಣಂದರಿಗೆ ಇವ್ರಿಗೆ ಹೆಂಗ್ರಿಪ್ಪ? ಅಮೃತದಂತ ನಮಸ್ಕಾರ. ಹೌದು ಅಕ್ಕರೆಯ ಸ್ವರೂಪವನ್ನು ಹೊಂದಿರತಕ್ಕಂತ ಅಕ್ಕಂದಿರಿಗೆ ಅಕ್ಕರೆಯ ನಮಸ್ಕಾರವನ್ನು ಹೇಳುತ್ತಾ ಅವರಿವರನ್ನಿಗೆ ತಮ್ಮ ಏನ್ ಮಾಡ್ಬೇಕ್ರಿಪ್ಪ? ಎಲ್ಲರಿಗೂ ಮುಗುಳಾಳ ಸಂಘದ ವತಿಯಿಂದ ಹಣೆಚ್ಚಿ ನಮಸ್ಕಾರವನ್ನ ಮಾಡಿ ಎರಡು ಮಾತು ತಮ್ಮ. ಯಾವ್ರಪ್ಪ ಎರಡು ಮಾತು ಹೆಂಗ್ರಿಪ್ಪ? ದೇವರಿಗೆ ಬೇಕು ಭಕ್ತಿ, ವೀರರಿಗೆ ಬೇಕು ಶಕ್ತಿ, ಇಲ್ಲಿ ಕುಂತಂತ ಜನರಿಗೆ ಬೇಕಂತ ಜ್ಞಾನದ ಕುಸ್ತಿ. ಹೌದ್ರಿಪ್ಪ? ಹೌದಿಲ್ಲ? ಅಂತ ಜ್ಞಾನದ ಕುಸ್ತಿ ಹಿಡಿಲಿಕ್ಕೆ ಸವದತ್ತಿ ತಾಲೂಕು ಬೆಳಗಾವಿ ಜಿಲ್ಲೆಯ ಮುಗುಳಿಹಾಳ ಗ್ರಾಮದ ಶ್ರೀ ಮಾಳಿಂಗೇಶ್ವರ ಕಲಾಗಾಯನ ಸಂಘ ನಮ್ದೊಂದು ಕರಿಸಾರ್ತಮ್ಮ. ಒಂದ್ರಿಪ್ಪ? ನಮ್ಮ ಸರ್ಜೋಡಿ ಹಾಡ್ತಕ್ಕಂಥ ಕಲಾವಿದರ ಸಂಘ ಯಾರ್ದ್ರಿಪ್ಪ? ವಿಜಯಪುರ ಜಿಲ್ಲೆಯ ಮುದ್ದೇಬೇಳ ತಾಲೂಕಿನ ಶ್ರೀ ಹಡಲಿಗೆರೆಗೆ ಹೆಸರು ಸರ್ತಿ ನೆನಪಾಗತ್ತಮ್ಮ. ಹಡಲಿಗೆರೆ ಗ್ರಾಮದ ಹೊಸದಾಗ್ಯದ ಅಮೋಘಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಇದೊಂದು ತಮ್ಮ. ಹೌದ್ರಿಪ್ಪ? ಎರಡು ಮ್ಯಾಳಗಳು ಕುಡಿಸ್ಯಾರಿಪ್ಪ. ಹೌದಿಲ್ಲ? ಮೊದಲ ಟೈಮ್ ಆಗ್ಯದ ತಮ್ಮ. ಆಗೈತಲ್ರಿಪ್ಪ? ಬಾಳ ಮಾತಾಡಿ ಬಾಳ ಹೇಳಿ ಜನರಿಗೆ ಗೊತ್ತಾಗೋದು ಬ್ಯಾಡ್ರಿಪ್ಪ? ಹೌದಿಲ್ಲ? ಬರಬಾರ್ದ ಕಮಿಟಿ ಅವ್ರು ಏನಂತ ಹೇಳ್ಯಾರಿಪ್ಪ? ಮಾತಾಡ್ರಿ ಹ್ಯಾಂಗ ಮಾತಾಡ್ಬೇಕು, ಹೆಂಗ್ರಿಪ್ಪ? ಮಾತಿನಿಂದ ಮತ್ತನಾಗಿರ್ಬಾರ್ದು, ಮಾತಿನಿಂದ ಘಾತಾಗಿರ್ಬಾರ್ದು, ಹೊರತಾಗಿ ಮಾತನಾಡ್ತಕ್ಕಂತ ವಿಷಯಾಂತರ ಆಗಿರಬಾರ್ದು. ಹೌದ್ರಿಪ್ಪ? ಇವತ್ತು ಏನೋ ಮಾತಾಡ್ರು ಕೂಡ ಜಗಳಕ್ಕೆ ಹೋಗಿ ಮುಡ್ತಕ್ಕಂತ ಮಾತಾಗಿರಬಾರ್ದು, ಧ್ಯಾನಕ್ಕೆ ಹೋಗಿ ಮುಡ್ತಕ್ಕಂತ ಮಾತಾಗಿರ್ಬೇಕು ಅಂತಕ್ಕಂತ ಮಾತು ಕಿವಿ ಮಾತು ನನ್ನ ಕಮಿಟಿ ಹಿರಿಯರು ಹೇಳ್ಯಾರ್ತಮ್ಮ. ಹೇಳ್ಯಾರಿಪ್ಪ? ಹೌದಿಲ್ಲ? ಇವತ್ತು ಏನು ಬೆಳೆಸಿದ್ರು ಸಿದ್ಧಾಟಿಗೆ ಸಿದ್ಧರ ವಿಷಯ ಯಾವ ಸಿದ್ರ ಏನೇನು ಪವಾಡ ಮಾಡ್ಯಾರ ಅಂತಕ್ಕಂಥದ್ದು ಹೊಗಳಬೇಕಾಗಿದ್ರಿಪ್ಪ. ಹತ್ತು ಏರು ಮಟ್ಟ ಹೊಗಳಬೇಕಾಗತ್ತಮ್ಮ. ಅದಕ್ಕಾಗಿ ಬಾಳ ಮಾತಾಡಿ ಬಾಳ ಹೇಳಿ ಜನರಿಗೆ ವಜ್ಜಾಗೋದು ಬೇಡ. ಹೌದಿಲ್ಲ? ಇವತ್ತಿನ ಸಭಾ ಹೆಂಗ ಕುಡಿದತ್ತಮ್ಮ? ಹೆಂಗ್ರಿಪ್ಪ? ದೇವಲೋಕದಲ್ಲಿ ಏನ್ರ ಸಭಾ ಹೆಂಗ ಕುಡಿತ ಇವತ್ತು ಆ ರೀತಿ ಸಭಾ ಕುಡಿಯೋದಲ್ರಿಪ್ಪ? ಹೌದಿಲ್ಲ? ತಾಯಿ ತಂದೆ ಅಂದ್ರೆ ದೇವ್ರಿದ್ದಂಗ ತಮ್ಮ. ಹೌದಿಲ್ಲ? ಅವರೇ ದೈವ ಅಂದ್ರೆ ದೇವ್ರ ತಮ್ಮ. ಆ ದೈವಕ್ಕೆ ಎರಡು ಮಕ್ಕಳಿದ್ದಂಗೆ. ಇನ್ನು ಅಟ್ಟ ಮಾತಾಡ್ರಪ್ಪ, ಹಾಡೋರು ಕೂತಾರಲ್ಲ ದನ ಕಾಯಂಗೊಳ್ರಿ ಮೇಳದವ್ರು ಎಲ್ಲ ಹಂಗಿಲ್ಲ ತಮ್ಮ. ಯಾಕಪ್ಪ ಅಂತಾರೆ ನಾವಂತ ಎರಡು ಮಕ್ಕಳು ತಂದ್ರೆ ಈ ಸಂಘನಾಗ ನೀವ್ ಎಲ್ಲಾರು ಬಂದಿ, ಆ ಸಂಘನಾಗ ಅವ್ರೆಲ್ಲಾರು ಬಂದ್ರು. ಕುತ್ತಂತ ದೈವ ಸಾಕ್ಷಾತ್ ದೇವರ ಕಣ್ಣಿಗೆ ಕಾಣೋ ದೇವ್ರ ಯಾರಪ್ಪ ಅಂದ್ರೆ ಸಾಕ್ಷಾತ್ ಕುತ್ತಂತ ನಮ್ಮ ಕಣ್ಣಿಗೆ ಕಾಣ್ತದೆ. ಅವರೇ ದೇವ್ರಂದ್ರು, ಅವರೇ ತಾಯಿ ತಂದೆ ಅವ್ರ ಅಂದ್ರ ಅವರೇ ತಮ್ಮ. ಹೌದ್ರಿಪ್ಪ? ಇವತ್ತು ನಾವು ಮಾತನಾಡ್ತಕ್ಕಂತ ಮಾತಿನಲ್ಲಾಗ್ಲಿ, ಹಾಡ್ತಕ್ಕಂತ ಹಾಡಿನಲ್ಲಾಗ್ಲಿ, ಬಾರ್ಸಾಡ್ತಕ್ಕಂತ ವಾದ್ಯದಲ್ಲಾಗ್ಲಿ ಏನಾದ್ರೂ ಲೋಪದೋಷಗಳಾಗಬಹುದು. ಹಾಗೆ ಹಾಕವ್ರ ಪ್ರಸೋಮ ಒಪ್ಕೊಂಡ್ ಬಿಡುದ್ರಿ. ಹೌದಿಲ್ಲ? ಆಗ್ತಾವ್. ನಾವು ಮಾಡತಕ್ಕಂತ ತಪ್ಪನ್ನ ಬದಿಗಿಟ್ಟು ಒಪ್ಪನ ಎರಡೂ ಮಕ್ಕಳು ಹೊತ್ತು ಹೊಂಡತನ ಸ್ವೀಕಾರ ಮಾಡಿ ಎತ್ತಿ ಆಡಿಸ್ತಿರತಕ್ಕಂತ ದೈವಕ್ಕ
ಹೇಳಿ ತಮ್ಮ ಹೇಳಿ ಬಾಳ ಮಾತಾಡಿ ಬಾಳ ಹೇಳಿ ಜನರಿಗೆ ವಜ್ಜಾಗೋದು ಬೇಡ ಹೌದ್ರಿಪ್ಪ ಒಂದು ಟೈಮ್ ಆಗ್ಯದ ಹೌದಿಲ್ಲ 4 ನುಡಿ ಚಾಲನ್ ಸರ್ಜೋಡಿ ಕಲಾವಂತರಿ ಪಾಳಿ ಕೊಡೋನು ಹೌದು ಮುಂದೆ ನನ್ನ ದೈವದವರು ಯಾವ ರೀತಿಯಾಗಿ ರೂಲ್ ಗಾಡಿ ಹೊಡಿರತ್ತೇಳಿ ಹಾಕಿ ಕೊಡ್ತಾರ ರೂಟ ಯಾವ ರೂಟ್ ಹಾಕಿ ಕೊಡ್ತಾರ ಹೌದು ಆ ರೂಟ್ ನಾಗ ಮತ್ತೆ ಮುಂದೆ ಹೋಗೋಣ ಅಂತಕ್ಕಂತ ಮಾತು ಹೇಳುತ್ತಾ ಬಾಳ ಮಾತಾಡಿ ಬಾಳ ಹೇಳಿ ಜನರಿಗೆ ವಜ್ಜಾಗೋದು ಬೇಡ ತಮ್ಮ ಬ್ಯಾಡ್ರಿಪ್ಪ 4 ನುಡಿ ಚಾಲನ್ ಪಾಳಿ ಕೊಡೋಣ ಹೌದ್